ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಪೂರ್ಣಿಮಾ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಊರು ಮಂಗಳೂರಿನ ಭಾಗದವಳು. ಜಿಲೇಬಿ ಕೆಂಪಿಗಿದೆ ನೋಡ್ತೀರಾ ಅಂತೇಳಿ ಒಂದು ಕ್ವಶನ್ ಮಾಡಿರೋದು. ಗಂಡ ಎನಿ ಟೈಮ್ ಕೆಲಸದ ಮೇಲಿರುತ್ತಾರೆ, ತೂತಿಗೆ ಸುಖ ಇಲ್ಲ ಅಂತೇಳಿ ಸಮಸ್ಯೆಯನ್ನು ಹೇಳಿರೋದು. ಬಯಕೆ ಏನಪ್ಪ ಅಂದರೆ ಎತ್ತಿ ಚೆನ್ನಾಗಿ ಗುದ್ದಿಸಿಕೊಳ್ಳಬೇಕು ಅಂತೇಳಿ ಆಸೆ ಪಡುತ್ತಿದ್ದಾಳೆ. ಇನ್ನು ಜಾಗ ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ, ಬಂದರೆ ಚೆಲ್ಲಾಟ ಆಡೋಣ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಕಿಯಾ ಸೊನೆಟ್ HTX ಡೀಸೆಲ್ ಆಟೋಮೆಟಿಕ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಬಯಕೆ ತೀರಿಸದ ಗಂಡನಿಂದ ಆಗಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಮೊದಲನೇದು, ಗಂಡನಿಂದ ಸಿಗಬೇಕಾದ ಸುಖ ಸಿಗದೆ ತೂತು ಉಬ್ಬಿಕೊಂಡಿದೆ ಅಂತೇಳಿ ಹೇಳಿರೋದು. ಗೊತ್ತಿಲ್ಲದೆ ರಸ ಕೂಡ ಸೋರ್ತಾ ಇದೆ. ಡಾಕ್ಟರ್ ದೆಂಗಾಡಿದರೆ ಸರಿ ಹೋಗುತ್ತೆ ಅಂತೇಳಿ ಹೇಳುತ್ತಿದ್ದಾರೆ, ಆದರೆ ನನ್ನ ಕಷ್ಟ ಅವರಿಗೆ ಗೊತ್ತಿಲ್ಲ. ಬೇಕಾದಾಗ ತೂತಿಗೆ ಸುಖವನ್ನು ಕೊಡ್ತಕ್ಕಂಥವರ ಗೆಳೆತನ ಬೇಕು ಅಂತೇಳಿ ಹೇಳಿದ್ದಾಳೆ. ದುಡ್ಡು ಖರ್ಚಾದರೂ ಕೂಡ ಪರವಾಗಿಲ್ಲ, ನನಗೆ ಸುಖ ಬೇಕು ಅಂತೇಳಿ ಇದಿಷ್ಟು ಬಯಕೆ ತೀರಿಸದ ಗಂಡನಿಂದ ಆಗಿರತಕ್ಕಂತಹ ಕೆಲವೊಂದು ಸಮಸ್ಯೆಯ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಈ ಥರ ಸುಖವನ್ನು ಕೊಟ್ಟರೆ ನಿಮ್ಮನ್ನು ನೆನಪಿಟ್ಟುಕೊಳ್ಳುತ್ತೇನೆ ಅಂತೇಳಿ ಆ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ತೂತಿಗೆ ರಪ ದಂಗಿ ರಸ ನುಗ್ಗಿದರೆ ತುಂಬಾ ಇಷ್ಟಪಡುತ್ತೇನೆ ಅಂತೇಳಿ ಹೇಳಿರೋದು. ಎರಡನೇದು, ಹೇಳಿದ ವಿಳಾಸಕ್ಕೆ ನಾನೇ ಕಾರು ತೆಗೆದುಕೊಂಡು ಬರುತ್ತೇನೆ ಅಥವಾ ನೀವೇ ಮನೆಗೆ ಬಂದರೆ ಅಗಲ ಮಾಡಿ ಕೊಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ಮೂರನೇದು, ಸಂಬಂಧ ಗುಪ್ತವಾಗಿ ಇಟ್ಟುಕೊಂಡು ಹೋಗಬೇಕು. ನಾಲ್ಕನೇದು, ಎರಡೂ ಕಾಲೆತ್ತಿ ಬಾರಿಸಿದರೆ ಮತ್ತೆ ಮತ್ತೆ ಬೇಕು ಅನಿಸಬೇಕು, ಆ ರೀತಿಯಾಗಿ ಸುಖವನ್ನು ಕೊಡ್ತಕ್ಕಂತಹ ಗಂಡಿನ ಗೆಳೆತನ ಬೇಕು ಅಂತೇಳಿ ಇದಿಷ್ಟು ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನನಗನಿಸಿದ ಮಟ್ಟಿಗೆ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಫೈನಲ್ ಆಗಿ ಇವರ ಬಳಿರುವ ಕಿಯಾ ಸೊನೆಟ್ HTX ಡೀಸೆಲ್ ಆಟೋಮೆಟಿಕ್ BS6 ಮಾಡೆಲ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಕಾರಿನ ಓವರ್ ವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ಜನವರಿ 2023 ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸು ಕಂಪೇರೆನ್ಸಿವ್ ಆಗಿರೋದು. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 40,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜನ್ ಡಿಸ್ಪ್ಲೇಸ್ಮೆಂಟು 1493 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಫ್ರೆಂಡ್ಸ್, ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳಿರೋದ್ರಿಂದ ಇವರ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.